ಈ ಮಾನ್ಸೂನಲ್ಲಿ ನಮ್ ಚಾಮರಾಜನಗರದಿಂದ ಬರೀ 45 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ಲೇಸ್‌ನ ಒಂದ್ಸಲ ವಿಸಿಟ್ ಮಾಡಿ. ಹೌದು. ಈ ಪ್ಲೇಸು ನಮ್ ಚಾಮರಾಜನಗರದಿಂದ ಬರೀ 45 ಕಿಲೋಮೀಟರ್ ಆಂಡ್ ಮೈಸೂರಿಂದ ಬರೀ 85 ಕಿಲೋಮೀಟರ್ ಅಷ್ಟೇ. ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸು ಅಂತ. ಬಿ.ಆರ್ ಹಿಲ್ಸ್. ಇಲ್ಲಿ ಬಹಳಷ್ಟು ವೈಶಿಷ್ಟ್ಯತೆ ಇದೆ. ನಿಮಗ್ ಗೊತ್ತಾ? ಪೂರ್ವ ಮತ್ತೆ ಪಶ್ಚಿಮ ಘಟ್ಟಗಳು ಸೇರುವಂತಹ ಒಂದಷ್ಟು ಜಾಗಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಇಲ್ಲಿ ಒಂದು ದೊಡ್ಡ ಸಂಪಿಗೆ ಮರ ಇದೆ. ಅದಕ್ಕೆ 2000 ವರ್ಷ ಆಗಿದೆ. ಆದ್ರೆ ಇವಾಗ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅಲ್ಲಿ ಯಾರನ್ನು ನೋಡಕ್ ಬಿಡ್ತಾ ಇಲ್ಲ. ಆಂಡ್ ಇನ್ನೊಂದು ವಿಷಯ ಏನಂತ ಅಂದ್ರೆ ನಾನು ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು. ಬಹಳಷ್ಟು ಟೂರಿಸ್ಟ್ ಜನಕ್ಕೆ ಗೊತ್ತಿಲ್ಲದೆ ಇರೋಂಥ ಒಂದು ಜಾಗ ಅಂತ ಅಂದ್ರೆ ಕತ್ತರಿ ಬೆಟ್ಟ. ಅದು ಟಾಪ್ ಆಫ್ ಹಿಲ್ ಅದು ಪೀಕಲ್ಲಿರುತ್ತೆ ಅಂತೆ. ಟೂರಿಸ್ಟ್ ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಬಹಳಷ್ಟು ಜನನ ನಾನು ವಿಚಾರಿಸಿದಾಗ ಅವರು ಆ ಹೆಸರನ್ನೇ ಕೇಳಿಲ್ಲ ಅಂತ ಹೇಳಿದ್ರು. ಆ ಥರ ಬೆಟ್ಟ ಇಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರು. ಆಂಡ್ ಇನ್ಫಾರ್ಮೇಷನ್ ಸೆಂಟರಲ್ಲೂ ಕೇಳಿದ್ವಿ. ಅಲ್ಲೂ ಗೊತ್ತಿಲ್ಲ ಅಂತ ಹೇಳಿದ್ರು. ನಿಮ್ಗೇನಾದ್ರೂ ನಿಮ್ ಫ್ರಸ್ಟ್ರೇಷನ್ಸಿಂದ ಗೆಟ್ ಅವೇ ಬೇಕು ಅಂತ ಅಂದ್ರೆ, ನೇಚರ್ ಮಧ್ಯೆ ಕಳ್ದೋಗ್ಬೇಕು ಅಂತ ಅಂದ್ರೆ, ಈ ಪ್ಲೇಸ್‌ನ ಒಂದ್ಸಲ ವಿಸಿಟ್ ಮಾಡಿ. ನಿಜವಾಗ್ಲೂ ನಂಗಂತೂ ಬರಕ್ ಇಷ್ಟನೇ ಇರ್ಲಿಲ್ಲ. ಅಷ್ಟು ಸಖತ್ತಾಗಿತ್ತು. ಆ ವೆದರು, ಆ ಪ್ಲೇಸು, ಆ ಗ್ರೀನರಿ ಅಬ್ಬಬ್ಬಾ! ನೆಕ್ಸ್ಟ್ ಲೆವೆಲ್. ನಮ್ ಚಾಮರಾಜನಗರದಲ್ಲಿ ಇಂಥ ಒಳ್ಳೆ ಒಂದ್ ಪ್ಲೇಸ್ ಇದೆ ಅಂತ ಹೇಳ್ಕೊಳ್ಳೋದಿಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ.